ಆಕಾಶವಾಣಿ ಯುವಜನ ಶಕ್ತಿಯು ಮಂಥನಗೊಳ್ಳಲಿ, ನಾಡಿನ ಭಾರತ ಉಜ್ವಲವಾಗಲಿ. ಯುವಜನ ಶಕ್ತಿಯು ಮಂಥನಗೊಳ್ಳಲಿ. ಅಂತಾರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾ ರಾಮನ್. ವಿರಸದ ಜೀವನ ಸಮರಸಗೊಳ್ಳಲಿ, ಸುಖವೇ ಬಾಳಿನ ಸಂಪದವಾಗಲಿ. ದುಡಿಮೆಯೇ ನಮ್ಮಯ ಗುರಿಯಾಗಿರಲಿ, ಸಮತೆಯ ಸುಂದರ ವಿಶ್ವವು ಅರಳಲಿ. ಯುವಜನ ಶಕ್ತಿಯು ಮಂಥನಗೊಳ್ಳಲಿ, ನಾಡಿನ ಭಾರತ ಉಜ್ವಲವಾಗಲಿ. ಹೌದು ಶ್ರೋತೃಗಳೇ, ನಾಳಿನ ಭಾರತ, ಆ ಮೂಲಕ ನಾಳಿನ ಪ್ರಪಂಚ ಉಜ್ವಲ ಆಗಬೇಕು ಅಂತಂದ್ರೆ ನಮ್ಮ ಉತ್ಕೃಷ್ಟ ಶಕ್ತಿ, ಯುವ ಶಕ್ತಿಯತ್ತ ನಮ್ಮ ಗಮನ ಹರಿಬೇಕು. ಯಾಕಂದ್ರೆ ನಮ್ಮ ದೇಶದ ಅಷ್ಟೇ ಅಲ್ಲ, ಈ ಜಗತ್ತಿನ ಅತ್ಯುನ್ನತ ವಿಜ್ಞಾನಿಗಳೊಳಗ ಒಬ್ಬರಾದ APJ ಅಬ್ದುಲ್ ಕಲಾಂ ಅವರು ಹೇಳೋ ಪ್ರಕಾರ, ಪ್ರಜ್ವಲಗೊಂಡ ಯುವ ಮನಸ್ಸು ದೇಶದ ಬಲವಾದ ಸಂಪತ್ತು. ಯುವ ಶಕ್ತಿ ಅಂದ್ರ ಇದು ಭೂಮಿ, ಆಕಾಶ, ಸಾಗರದೊಳಗಿನ ಬೇರೆ ಯಾವುದೇ ಸಂಪನ್ಮೂಲಕ್ಕಿಂತಲೂ ಹೆಚ್ಚು ಶಕ್ತಿಯುತವಾದದ್ದು. ಅಂತಹ ಶಕ್ತಿಯುತ ಯುವಜನರೊಳಗ ಜಾಗೃತಿ ಮೂಡಿಸುವ ಸಲುವಾಗಿನ ಜಗತ್ತಿನ ಪ್ರತಿಷ್ಠಿತ ಸಂಸ್ಥೆಯಾದ ವಿಶ್ವಸಂಸ್ಥೆ ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನ ಅಂತ ಘೋಷಿಸಿದೆ. ಅದರ ಜೊತೆಗೆ ವೈಶ್ವಿಕ ಸಮಾಜದ ಉನ್ನತಿಗಾಗಿ ಕೈಗೊಳ್ತಾ ಇರೋ ಯುವಜನರ ಮಹೋನ್ನತ ಪ್ರಯತ್ನವನ್ನ ಇಡೀ ಜಗತ್ತಿಗೆ ತಿಳಿಸುವ ಅಂತಹ ಯುವ ಶಕ್ತಿಯನ್ನ ಬೆನ್ನು ತಟ್ಟುವ ಘನ ಉದ್ದೇಶವು ಈ ಅಂತಾರಾಷ್ಟ್ರೀಯ ಯುವ ದಿನವನ್ನ ಮೊದಲ ಬಾರಿಗೆ ಆಚರಿಸಿದ್ದು 2000ನೇ ಇಸ್ವಿಯ ಆಗಸ್ಟ್ 12ರಂದು. ಶಕ್ತಿ ಅನ್ನೋದೊಂದು ಅಪೂರ್ವ ಸಂತೋಷ. ಯೌವನ ಕಾಲ ಅನ್ನೋದೊಂದು ಅಭಿವೃದ್ಧಿಯ ದಿಟ್ಟ ಹೆಜ್ಜೆ ಇಡೋ ಅಪ್ಪಟ ಸಮಯ. ಇದು ಬದಲಾವಣೆಯೊಂದಿಗೆ ಬೆಳವಣಿಗೆಯನ್ನ ಅಪ್ಪಿಕೊಳ್ಳೋ ಸಮಯ. ನಮ್ಮ ಇರವಿನ ಅರಿವಿನೊಂದಿಗೆ ಈ ಸಮಾಜದೊಳಗ ನಮ್ಮತನದ ಹೆಗ್ಗುರುತು ಮೂಡಿಸೋ ಮಹತ್ವದ ಸಮಯ. ನಮ್ಮ ಸಮಾಜ, ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ವಿಶ್ವ ಇವೆಲ್ಲವುಗಳ ಅಭಿವೃದ್ಧಿ ಸಾಧಿಸುವಲ್ಲಿ ಯುವಜನರ ಪಾತ್ರ ಬಹಳ ಮಹತ್ವದ್ದು. ಹೊಸನೆತ್ತರು ಬುಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ. ಹೊಸನೆತ್ತರು ಬುಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ. ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಶುದ್ಧ ಸಾಗರವು ಬತ್ತಿ ಹೋಗುವ ಮುನ್ನ. ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಶುದ್ಧ ಸಾಗರವು ಬತ್ತಿ ಹೋಗುವ ಮುನ್ನ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ರಸದ ಬೀಡೊಂದನು. ಅಂತಾರಾಷ್ಟ್ರೀಯ ಯುವ ದಿನ ಯುವಜನರ ಗಟ್ಟಿ ಧ್ವನಿಗೆ ಹಾಗೂ ಅವರಿಗೆ ಪ್ರೋತ್ಸಾಹ ನೀಡೋ ಶಕ್ತಿಗಳಿಗೆ ವೇದಿಕೆಯನ್ನು ಒದಗಿಸೋ ಸಂದರ್ಭ. ಬರೀ ಹಂಗಾರ ಈ ಯುವಜನತೆಯ ಪ್ರಚ್ಛನ್ನ ಶಕ್ತಿಯ ಬಗ್ಗೆ ಯಾರ್ಯಾರು ಏನೇನು ಯುವಜನರ ಮಹತ್ವದ ಕೆಲಸದ ಬಗ್ಗೆ ಮಾತಾಡ್ತಾರ ಕ್ರಿಯಾಶೀಲ ಯುವ ಪತ್ರಕರ್ತ ನಿತೀಶ್ ಡಂಬಾಳ್. ಜಗತ್ತಿನ ಯಾವುದೇ ದೇಶ ತಗೋರಿ, ಅದರ ಭವಿಷ್ಯ ಕಾರ್ಯದ ಪ್ರಗತಿ ಎಲ್ಲಿ ಅದ ಅಂದ್ರ ಆ ದೇಶದ ಯುವಜನತೆ ಮೇಲೆ. 18ರಿಂದ 35 ವಯಸ್ಸಿನ ಈ ವರ್ಗ ದೇಶದ ಅಭಿವೃದ್ಧಿಯೊಳಗ ಬಹಳ ಮುಖ್ಯ ಪಾತ್ರ ವಹಿಸ್ತದ. ದೇಶದ ಆಸ್ತಿ ಅಂದ್ರ ಅವರೇ. ಹೊಸದೇನೋ ಮಾಡುವ ಉತ್ಸಾಹ ಮತ್ತು ಸಮಯ ಅವರಲ್ಲಿರೋದ್ರಿಂದನ ಏನಾದರೂ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಮನೆಗೆ ಇಟ್ಟಿಗೆ ಹೇಗೋ ಹಂಗ ಒಂದು ದೇಶಕ್ಕೆ ಯುವಜನರು. ಯುವಜನರೊಳಗ ಸಾಮಾನ್ಯವಾಗಿ ಮನೋಬಲ, ಛಲ, ಸಾಧಿಸೋ ಹಂಬಲ ಇದ್ದ ಇರ್ತದೆ. ಸಮಾಜ ಮತ್ತು ದೇಶ ಸುಧಾರಣೆ ಮಾಡೋ ಶಕ್ತಿನೂ ಹೊಂದಿರ್ತಾರೆ. ಇದರಿಂದ ದೇಶ ಉನ್ನತಿ ಹೊಂದಲಿಕ್ಕೂ ಸಾಧ್ಯ ಆಗ್ತದೆ. ಶಿಕ್ಷಣ, ಕ್ರೀಡೆ, ವಿಜ್ಞಾನ, ತಂತ್ರಜ್ಞಾನ, ಕೃಷಿ, ಉದ್ಯಮ, ಅದು ಯಾವುದೇ ಕ್ಷೇತ್ರ ಇರಲಿ, ಎಲ್ಲದರೊಳಗೂ ಹೊಸತನ ತರೋದು, ಅನ್ವೇಷಣೆ ಮಾಡೋದು, ಇದರೊಳಗೆಲ್ಲ ಸಾಮಾನ್ಯವಾಗಿ ಯುವಜನರು ಬಹಳ ಸಕ್ರಿಯರಾಗಿರ್ತಾರೆ. ಭಾರತದ ವಿಷಯಕ್ಕೆ ಬರೋದಾದ್ರೆ, ಸದ್ಯ ಇಡೀ ಜಗತ್ತಿನೊಳಗೆ ಜನಸಂಖ್ಯೆ ದೃಷ್ಟಿಯಿಂದ ಭಾರತ ಈಗ ಮೊದಲನೇ ಸ್ಥಾನದೊಳಗದೆ. ಈ ಅತಿಯಾದ ಜನಸಂಖ್ಯೆ ಭಾರತಕ್ಕೆ ಭಾರವಾಗಿಲ್ಲ, ಬದಲಾಗಿ ಒಂದು ದೊಡ್ಡ ಶಕ್ತಿಯಾಗಿ ರೂಪುಗೊಂಡದ. ಯಾಕಂದ್ರೆ ಭಾರತದ 140 ಕೋಟಿ ಜನಸಂಖ್ಯೆಯೊಳಗೆ 65% ಅಂದ್ರೆ ಸುಮಾರು 90 ಕೋಟಿ ಜನ ಈ 18ರಿಂದ 35 ವಯಸ್ಸಿನ ಗುಂಪಿನೊಳಗೆ ಬರ್ತಾರೆ.
ಇದು ಖರೆ ಅಂದ್ರೆ ಪರಮಾಣು ಸ್ಫೋಟಕದ ಶಕ್ತಿ ಇದ್ದಂಗನ. ಇಂಥ ಅಪಾರ ಶಕ್ತಿಯಿಂದ ಭಾರತ ಏನೆಲ್ಲ ಸಾಧಿಸಬಹುದು, ಯಾವೆಲ್ಲ ಉತ್ತುಂಗಕ್ಕೆ ಏರಬಹುದು ಅದನ್ನು ನಾವು ಅಂದಾಜಿಸಬಹುದು. ಆದ್ರೆ ಒಂದು ವಿಷಯ ನಾವು ಗಂಭೀರವಾಗಿ ಪರಿಗಣಿಸಲಿಕ್ಕೆ ಬೇಕು. ನಮ್ಮಲ್ಲಿ ದೊಡ್ಡ ಯುವ ಪಡೆ ಏನೋ ಅದ, ಆದರೆ ಅದರಲ್ಲಿನ ಕೆಲ ಪ್ರತಿಶತ ಜನರಿಗೆ ಇನ್ನಷ್ಟು ಶಿಕ್ಷಣ, ಕೌಶಲ್ಯ, ಜೀವನ ಸಾಧನೆ ಮುಂತಾದ ಮೌಲ್ಯಗಳ ಅಭಾವನೂ ಎದ್ದು ಕಾಣುತ್ತದೆ. ಮುಖ್ಯವಾಗಿ ಶಿಕ್ಷಣ ಎಲ್ಲರಿಗೂ ಮುಖ್ಯ. ಆದ್ರೆ ಈಗಿನ ಜಮಾನಕ್ಕೆ ಬರೀ ಶಿಕ್ಷಣ ಇದ್ರೆ ಸಾಲದು. ಶಿಕ್ಷಣದ ಜೊತೆಗೆ ಕೌಶಲ್ಯನೂ ರೂಢಿ ಮಾಡ್ಕೊಳ್ಬೇಕು. ಒಮ್ಮೊಮ್ಮೆ ಶಾಲಾ ಕಾಲೇಜಿನ ಓದು ನಮಗೆ ಕೈ ಹಿಡಿಲಿಲ್ಲ ಅಂದರೂ ನಾವು ರೂಢಿಸಿಕೊಂಡ ಕೌಶಲ್ಯ, ವಿಶೇಷ ಪ್ರತಿಭೆಗಳು ನಮ್ಮನ್ನು ಕೈ ಹಿಡಿತವ. ಯುವಜನರು ಸಮಯಕ್ಕೆ ಬೆಲೆ ಕೊಡೋದು, ಬದ್ಧತೆಯಿಂದ ಕೆಲಸ ಮಾಡೋದು ಈಗಿನ ಯುಗಕ್ಕೆ ಬಹಳ ಅವಶ್ಯ ಅದ. ಅದೇ ರೀತಿ ಹೊಸ ಕೆಲಸ ಮಾಡುವಾಗ ಸರಿಯಾಗಿ ಯೋಜನೆ ಮಾಡೋದು, ಯೋಜನೆಯಂತೆ ಒಳ್ಳೆ ಆರಂಭ ಮಾಡೋದು, ನಿರ್ಧಾರ ಕೈಗೊಳ್ಳೋದ್ರಾಗ ಬದ್ಧತೆಯನ್ನು ತೋರಿಸೋದು, ಇದೆಲ್ಲ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಅಂಶಗಳಾದರೂ ಇದರಿಂದಲೇ ದೇಶದ ಪ್ರಗತಿ ಸಾಧ್ಯ. ವ್ಯಕ್ತಿ ನಿರ್ಮಾಣದಿಂದ ದೇಶ ನಿರ್ಮಾಣ ನಮ್ಮ ಸೂತ್ರವಾಗಬೇಕು. ಇದೇ ಉದ್ದೇಶಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನು ತರ್ತಾನೆ ಇರ್ತವೆ. ಅವುಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಯುವಜನತೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು, ನನ್ನ ಒಬ್ಬನಿಂದನೇ ಏನಾಗ್ತದ ಅನ್ನೋ ಆತ್ಮವಿಶ್ವಾಸ ಕಳ್ಕೊಳ್ಳೋ ಮಾತು ಆಡಬಾರ್ದು. ಆ ರೀತಿ ಚಿಂತನೆಯನ್ನೂ ಮಾಡಬಾರ್ದು. ಜೀವನದೊಳಗೆ ಏರಿಳಿತ, ಸೋಲು ಗೆಲುವು ಇದ್ದೇ ಇರ್ತದೆ. ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗದೆ ಮುನ್ನಡೆದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ ಅಬ್ದುಲ್ ಕಲಾಂರು ಒಂದು ಮಾತು ಹೇಳ್ಯಾರ, ಡ್ರೀಮ್ 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 ಟ್ರಾನ್ಸ್ಫರ್ ಇನ್ ಟು ಥಾಟ್ಸ್ ಆ್ಯಂಡ್ ಥಾಟ್ಸ್ ರಿಸಲ್ಟ್ ಇನ್ ಆ್ಯಕ್ಷನ್. ಅಂದ್ರೆ ಸದಾ ಕನಸು ಕಾಣ್ತಿರಬೇಕು. ಆ ಕನಸುಗಳು ವಿಚಾರವಾಗಿ ಬದಲಾಗ್ತದೆ, ಅದೇ ವಿಚಾರ ಕ್ರಿಯಾನ್ವಯ ಆಗ್ತದೆ. ಈ ಮಾತುಗಳನ್ನು ಮನಸ್ಸಿನಲ್ಲಿ ಹೇಳ್ಕೋತನ ಬಲಿಷ್ಠ ರಾಷ್ಟ್ರ ಕಟ್ಟಲಿಕ್ಕೆ ನಾವೆಲ್ಲ ಬಲಿಷ್ಠ ಇಟ್ಟಿಗೆಗಳಂತೆ ಆಗೋಣ. ಸಿರಿತನ ಬಡತನ ಭೇದವ ತೊಡೆಯುತ್ತ ಸಮತೆಯ ಮಮತೆಯ ಗೀತವ ಹಾಡುತ್ತ. ಸಿರಿತನ ಬಡತನ ಭೇದವ ತೊಡೆಯುತ್ತ ಸಮತೆಯ ಮಮತೆಯ ಗೀತವ ಹಾಡುತ್ತ. ನಿತ್ಯದ ಸತ್ಯದ ಪಥವನ್ನು ತೋರುತ್ತ, ನಿತ್ಯದ ಸತ್ಯದ ಪಥವನ್ನು ತೋರುತ್ತ, ವಿಶ್ವಕ್ಕೆ ಮಾದರಿ ನಮ್ಮಯ ಭಾರತ. ನಾಡಿನ ಕನಸಿನ ನೂತನ ಭಾರತ, ವಿಶ್ವಕ್ಕೆ ಶಾಂತಿಯ ಮಂತ್ರವ ಸಾರುತ್ತ. ನಾಡಿನ ಕನಸಿನ ನೂತನ ಭಾರತ, ವಿಶ್ವಕ್ಕೆ ಶಾಂತಿಯ ಮಂತ್ರವ ಸಾರುತ್ತ. ಅಂತಾರಾಷ್ಟ್ರೀಯ ಯುವ ದಿನವನ್ನ ಒಂದೊಂದು ವರ್ಷ ಒಂದೊಂದು ಘೋಷವಾಕ್ಯದೊಂದಿಗೆ ಆಚರಿಸಲಾಗ್ತದೆ. ಈ ವರ್ಷದ ಘೋಷಣೆ ಯುವ ಜನರನ್ನು ಸಬಲೀಕರಣಗೊಳಿಸ್ತಾ ಸಮರ್ಥ ನಾಳೆಗಳನ್ನು ಕಟ್ಟೋಣ ಅನ್ನುವಂಥದ್ದು. ನಮ್ಮ ಭಾರತ ವಿಶ್ವಗುರು ಆಗೋ ನಿಟ್ಟಿನೊಳಗ ನಮ್ಮ ಯುವಜನರ ಕರ್ತವ್ಯ ಏನು ಅನ್ನೋದರ ಬಗ್ಗೆ ಹೇಳ್ತಾ ಇದ್ದಾರೆ ಉತ್ಸಾಹಿ ಸ್ನಾತಕೋತ್ತರ ವಿದ್ಯಾರ್ಥಿನಿ ರಕ್ಷಾ ಅವಧಾನಿ. ಒಂದು ಬಲಿಷ್ಠ ದೇಶ ಕಟ್ಟಬೇಕು ಅಂತಂದ್ರ ಸದೃಢ ಯುವಜನತೆಯ ಪ್ರಾಮುಖ್ಯತೆ ಬಹಳದ. ಪ್ರತಿ ದೇಶದ ಖರೆ ಬೆನ್ನೆಲುಬು ಅಂತಂದ್ರ ಅದ್ರ ಪ್ರತಿಭಾವಂತ ಯುವ ಸಮೂಹ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋ ಘೋಷವಾಕ್ಯ ಯುವಜನರ ಜವಾಬ್ದಾರಿ ಮತ್ತು ಹಕ್ಕುಗಳನ್ನು ಸೂಚಿಸ್ತದ. ಭಾರತದಂತಹ ಭವ್ಯ ದೇಶ ಕಟ್ಟುವಾಗ ಸಹಸ್ರಾರು ವೀರ ಯೋಧರು ತಮ್ಮ ಜೀವನೇ ಬಿಟ್ಟಾರ. ಅವರಂತಹ ಮಹಾನ್ ವ್ಯಕ್ತಿಗಳ ತ್ಯಾಗ ಮತ್ತು ಬಲಿದಾನ ಸಂಕೇತ ಅಂದ್ರ ಇವತ್ತಿನ ಸ್ವಾತಂತ್ರ್ಯ. ಅವರ ಬಲಿದಾನವನ್ನು ಸತ್ಕರಿಸಿ ಮತ್ತು ಉಳಿಸುವ ಜವಾಬ್ದಾರಿ ಭಾರತದ ಈಗಿನ ಯುವಕರ ಹೆಗಲ ಮೇಲದ. ಯುವಕರು ಒಂದು ಶಕ್ತಿ, ಒಂದು ಆಶಾದಾಯಕ ಸ್ಫೂರ್ತಿ. ಏನ್ ಬೇಕಾದ್ ಮಾಡಬಹುದು ಅನ್ನೋ ಒಂದು ಹುಚ್ಚು ಹಠ. ಈ ಹಠಾನ ಸರಿಯಾದ ಮಾರ್ಗದೊಳಗ ಕ್ರೋಢೀಕರಿಸಿ ಸಂಘಟನೆ ಮಾಡಿ ಸಮೂಹ ಶಕ್ತಿ ತೋರಿಸಿದ್ರ ಭಾರತ ವಿಶ್ವಗುರು ಆಗೋದ್ರಿಂದ ಯಾರಿಂದಲೂ ತಪ್ಪಿಸಲಾಗೋದಿಲ್ಲ. ನಮ್ ದೇಶದಾಗ ಇರುವಂತ ಯುವ ಜನರ ಸಂಖ್ಯೆ, ಅದರಾಗೂ ಪ್ರತಿಭಾನ್ವಿತ ಯುವಕರ ಸಂಖ್ಯೆಯಷ್ಟು ಈ ಜಗತ್ತಿನ ಯಾವ ದೇಶದಾಗೂ ಇಲ್ಲ. ಆದ್ರ ದುರಾದೃಷ್ಟವಶಾತ್ ನಮ್ಮ ಹೆಮ್ಮೆಯ ಭಾರತ ದೇಶದ ಯುವಕರಿಗೆ ತಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯದ ಅರಿವ ಆಗಿಲ್ಲ ಇನ್ನೂ ಅನಿಸ್ತದ. ಇಂದಿನ ಯುವಜನತೆಗೆ ಭಗತ್ ಸಿಂಗ್, ಸ್ವಾಮಿ ವಿವೇಕಾನಂದ ಮತ್ತು ಸಂಗೊಳ್ಳಿ ರಾಯಣ್ಣ ಅಂತವರ ಚರಿತ್ರೆಗಳ ಸ್ಫೂರ್ತಿ ಸಾಕಾಗಿರೋ ಹಂಗೆ ಕಾಣಿಸ್ಲಿಕ್ಕತ್ತಿಲ್ಲ. ಒಂದ್ ಕಡೆ ದೇಶ ಸುಭದ್ರ ಪಡಿಸ್ಲಿಕ್ಕ ಗಡಿಗಳಲ್ಲಿ ಸೈನಿಕರಾಗ್ತಾರ, ಇನ್ನೊಂದ್ ಕಡೆ ದೇಶವನ್ನೇ ಬಿಟ್ಟು ಪಾಶ್ಚಾತ್ಯ ದೇಶಗಳ ಸಂಸ್ಕೃತಿಗೆ ಮೊರೆ ಹೋಗ್ಲಿಕತ್ತಾರ. ನಮ್ಮ ದೇಶದ ಬುದ್ಧಿವಂತಿಕೆ ಬೇರೆ ದೇಶಗಳ ಆರ್ಥಿಕತೆ ಕಟ್ಲಿಕತ್ತಾವ ಅಂತ ಒಂದ್ ಕಡೆ ಹೆಮ್ಮೆಯ ವಿಷಯ ಆದ್ರೂ ಇನ್ನೊಂದ್ ಕಡೆ ವಿಷಾದನೀಯ. ಈ ಪ್ರತಿಭಾ ಪಲಾಯನ ಪರಿಣಾಮ ಭಾರತ ಒಂದಲ್ಲ ಒಂದಿನ ಅನುಭವಿಸ್ಬೇಕಾಗ್ತದ.
ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ಆಗಿರೋ ನಮ್ಮ ಭಾರತದ ಚುನಾವಣೆ ಒಳಗ ಯುವಜನರ ಪಾತ್ರ ಅತ್ಯಂತ ಪ್ರಮುಖ ಅದ. ಪ್ರತಿಯೊಬ್ಬ ಯುವಜನತೆ ಮುಂದಾಳತ್ವಿಕೆ ವಹಿಸಿ ಚುನಾವಣೆ ಒಳಗ್ ಭಾಗವಹಿಸಿ ಮತದಾನ ಮಾಡಿದ್ರ ಅದ ದೇಶಕ್ಕೆ ಮಾಡೋ ಒಂದ್ ದೊಡ್ಡ ಉಪಕಾರ. ಎಷ್ಟೋ ಜನ ರಾಜಕೀಯ ನಮಗ್ ಸಂಬಂಧ ಇಲ್ಲ ಅನ್ನೋ ಹಂಗಿರೋ ಕಾರಣನ ನಮ್ಮ ದೇಶ ಇನ್ನೂ ಭ್ರಷ್ಟಾಚಾರ ಮುಕ್ತಾಗಿಲ್ಲ. ನಮ್ಮ ನಾಳೋ ರಾಜಕಾರಣಿಗಳ ಬಗ್ಗೆ ತಿಳಿದುಕೊಂಡು ಮತ ಚಲಾಯಿಸಿ ದೇಶದಾಗಿನ ದಿನನಿತ್ಯದ ಆಗು ಹೋಗುಗಳ ಬಗ್ಗೆ ಗಮನ ಕೊಟ್ಟು ದೇಶದ ಬೆಳವಣಿಗೆಗೆ ನಮಗಾದಷ್ಟು ಕೊಡುಗೆ ನೀಡ್ತೇವಿ ಅಂತ ದೃಢ ನಿರ್ಧಾರ ಮಾಡೋದೇ ಅತ್ಯಂತ ಅವಶ್ಯಕವಾಗಿದೆ. ಯುವಜನ ಅವರ ಮೂಲಭೂತ ಹಕ್ಕುಗಳನ್ನು ಉಪಯೋಗಿಸುತ್ತಾ ಮೂಲಭೂತ ಕರ್ತವ್ಯವನ್ನು ಪಾಲನೆ ಮಾಡಬೇಕು. ದೇಶ ನಮಗೇನ್ ಕೊಟ್ಟದ ಅಂತ ಕೇಳೋ ಮೊದಲು ನಾವು ದೇಶಕ್ಕೆ ಏನ್ ಕೊಟ್ಟೇವಿ ಅಂತ ಕೇಳಿದಾಗ ನಮ್ಮ ದೃಷ್ಟಿಕೋನದಾಗ ಬಹಳ ಬದಲಾವಣೆ ಆಗೋದಂತೂ ಪಕ್ಕಾ. ಅಂತಾರಾಷ್ಟ್ರೀಯ ಯುವ ದಿನ ಅನ್ನೋದು ಅತ್ಯಂತ ಮಹತ್ವದ ದಿನ. ವರ್ಡ್ಸ್ವರ್ತ್ ಹೇಳೋ ಹಂಗ, ಜೀವನವು ನಾವು ಎಣಿಸಿದಂತೆ ಹೂವಿನ ಹಾಸಿಗೆಯಲ್ಲ, ಮುಳ್ಳಿನ ಹಾಸಿಗೆಯೂ ಹೌದು. ಆದರೆ ಜೀವಿಸುವವನ ಆತ್ಮಶಕ್ತಿಗನುಗುಣವಾಗಿ ಆ ಹಾಸಿಗೆಯನ್ನು ಹೂವು ಅಥವಾ ಮುಳ್ಳಿನ ಹಾಸಿಗೆಯನ್ನಾಗಿ ಪರಿವರ್ತಿಸಬಹುದು. ಹಂಗಾದ್ರ ನಮ್ಮೆಲ್ಲರ ಜೀವನ ಹೂವಿನ ಹಾಸಿಗೆಯನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಪರಿಶ್ರಮ ಪಡೋಣ. ಅತ್ಯುತ್ತಮ ಬೀಜಗಳನ್ನ ಬಿತ್ತಿ ಉತ್ತಮ ಫಲವನ್ನ ನಿರೀಕ್ಷಿಸೋಣ. ಈ ನಿಟ್ಟಿನೊಳಗ ಯುವ ಜನರನ್ನ ಉತ್ತಮ ಮಾನವರನ್ನಾಗಿ ರೂಪಿಸಲಿಕ್ಕೆ, ಉತ್ತಮ ಕಾರ್ಯಗಳಿಗೆ ಪ್ರೇರೇಪಿಸಲಿಕ್ಕೆ, ಉತ್ತಮ ಕಾಯಕಕ್ಕೆ ಪರಿವರ್ತಿಸಲಿಕ್ಕೆ ಸ್ಫೂರ್ತಿ ಪ್ರೇರಣೆಯನ್ನ ಉಕ್ಕಿಸುವ ದಿನ ಈ ಅಂತಾರಾಷ್ಟ್ರೀಯ ಯುವ ದಿನ. ನಾವು ಹಿಂದೆಗೆವೆವೆ ವೀರ ತರುಣರು, ನಾವು ಒಂದೇ ನೆಗೆತಕ್ಕೆ ನೆಗೆವೆವೋ ಕಂದಕವನು. ನಾವು ಹಿಂದೆಗೆವೆವೆ ವೀರ ತರುಣರು, ನಾವು ಒಂದೇ ನೆಗೆತಕ್ಕೆ ನೆಗೆವೆವೋ ಕಂದಕವನು. ಕುಟ್ಟಿ ಪುಡಿ ಮಾಡುವೆವು ಕೋಟೆಗಳನ್ನು, ಎದೆ ಮೆಟ್ಟಿ ಮುರಿಯುವೆವು ಅಸುರ ರಟ್ಟೆಗಳ. ಕುಟ್ಟಿ ಪುಡಿ ಮಾಡುವೆವು ಕೋಟೆಗಳನ್ನು, ಎದೆ ಮೆಟ್ಟಿ ಮುರಿಯುವೆವು ಅಸುರ ರಟ್ಟೆಗಳ. ಇವತ್ತಿನ ಬದುಕನ್ನ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಅವಶ್ಯವಾಗಿ ಬೇಕಾದದ್ದು ಶಿಕ್ಷಣ, ಕೌಶಲ್ಯ. ಕೌಶಲ್ಯಾಭಿವೃದ್ಧಿ, ಮಾರ್ಗದರ್ಶನ, ಸಂಶೋಧನೆ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಬೆಂಬಲ ನೀಡೋ ಮೂಲಕ ಯುವ ಜನರನ್ನ ಭವಿಷ್ಯದ ಜೀವನೋಪಾಯ ಅವಕಾಶಗಳಿಗೆ ಸಜ್ಜುಗೊಳಿಸಬೇಕಾಗಿದೆ. ಇದು ಪ್ರತಿ ದೇಶದ ಪ್ರಗತಿಯೊಳಗ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತದೆ. ಈ ಬಗ್ಗೆ ಬೆಳಕು ಚೆಲ್ಲಾರ ಹಲವು ಜನರಿಗೆ ಉದ್ಯೋಗದಾತರಾಗಿ ಸಾಕಷ್ಟು ಅನುಭವ ಹೊಂದಿರುವ ಇಂಜಿನಿಯರ್ ರವಿ ಇನಾಮ್ದಾರ್. ಇವ ಯಾಹುರವ ಏನ್ ಚಂದ ಕಾಣಿಸ್ತಾನ ಯಾಹುರವ ಅನ್ನೋದು ಬರೀ ಸಿನಿಮಾ ಹಾಡಲ್ರಿ. ಮನುಷ್ಯ ಅಂದ್ರೆ 4 ಮಂದಿಯಾಗಿ ಎದ್ದು ಕಾಣೋ ಹಂಗಿರ್ಬೇಕು ಎಂಬ ಸೂಕ್ಷ್ಮನೋದ ಇದು ಸಂಪೂರ್ಣ ವ್ಯಕ್ತಿ ವಿಕಸನವನ್ನು ಹೇಳುತ್ತದೆ. ಯೌವನ ಅಂದ್ರೆ ಲವಲವಿಕೆಯಿಂದ ಕೂಡಿದ ಜೀವನ ಘಟ್ಟ. ನೆಲ ಗುದ್ದಿ ನೀರು ತೆಗೆಯೋ ತಾಕತ್ತು, ಕಲ್ಲು ತಿಂದು ಕರಗಿಸಿಕೊಳ್ಳುವ ಶಕ್ತಿ ಇರುವಂತಹ ಕಾಲ. ಇಂತಹ ಯುವಶಕ್ತಿಯಿಂದ ತುಂಬಿ ತುಳುಕುತ್ತಿರುವ ಅಪರೂಪದ ಸುಸಂದರ್ಭ ಈಗ ನಮ್ಮ ದೇಶದೊಳಗದ. ಈ ಸುವರ್ಣಾವಕಾಶವನ್ನು ನಾವು ಬಳಸ್ಕೋಬೇಕು. ಯುವಕರನ್ನು ಸಬಲೀಕರಿಸಬೇಕು. ಮೊದಲನೇದೇನಪ್ಪ ಅಂದರೆ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು. ಯುವಕರಲ್ಲಿ ಕಲಿಕಾ ಬುದ್ಧಿ ಬೆಳೆಸಬೇಕು. ಇದರಲ್ಲಿ ಪಾಲಕರ ಹಾಗೂ ಶಿಕ್ಷಕರ ಪಾತ್ರ ಅತಿ ಮುಖ್ಯ. ಸರ್ಕಾರದ ಕಡೆಯಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಲಘು ಮಾಡ್ಯಾರ. ಅದರೊಳಗೆ ಯುವ ವಿದ್ಯಾರ್ಥಿಗಳು ತಮಗಿಷ್ಟಪಡುವಂತಹ ವಿಷಯಗಳನ್ನು ಆರಿಸಿಕೊಂಡು ಅವುಗಳಲ್ಲಿ ಪರಿಣತಿಯನ್ನು ಸಾಧಿಸಬಹುದು. ಇನ್ನು ಪಾಠದ ಜೊತೆ ಆಟನೂ ಮುಖ್ಯ ಅಂತ ಅನೇಕ ಹಂತದ ಕ್ರೀಡಾಕೂಟಗಳ ವ್ಯವಸ್ಥೆನೂ ಅದ. ಪ್ರತಿಭಾವಂತ ಕ್ರೀಡಾಪಟುಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸು ಗಳಿಸಿ ದೇಶದ ಕೀರ್ತಿ ಬೆಳಗಿಸಲಿ ಅಂತ ಅಲ್ಲಲ್ಲಿ ಕ್ರೀಡಾ ಹಾಸ್ಟೆಲ್ಗಳನ್ನು, ಕೋಚಿಂಗ್ ಸೆಂಟರ್ಗಳನ್ನು ರಾಷ್ಟ್ರೀಯ ಕ್ರೀಡಾ ನೀತಿಯ ಅನ್ವಯ ಸ್ಥಾಪಿಸ್ಯಾರ. ಇಲ್ಲಿ ಯುವಕರು ತಮ್ಮ ಕ್ರೀಡಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಂಡು ದೇಶಕ್ಕೂ ಹಾಗೂ ತಮಗೂ ಕೀರ್ತಿಯೂ ಗಳಿಸ್ಯಾರ. ಇನ್ನು ಉದ್ಯೋಗಾವಕಾಶಕ್ಕೆ ಬಂದರೆ ಆತ್ಮನಿರ್ಭರರಾಗಿ ಸ್ವಯಂ ಉದ್ಯೋಗದಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಲಿ ಎಂಬ ಉದ್ದೇಶದಿಂದ ಸರ್ಕಾರ ಸುಲಭ ಬ್ಯಾಂಕ್ ಸಾಲ, ಮುದ್ರಾದಂಥ ಪೂರಕ ವ್ಯವಸ್ಥೆ ಮಾಡ್ಯದ. ಎಲ್ಲರಿಗೂ ಸರ್ಕಾರಿ ನೌಕರಿ ಎಲ್ಲಿ ಸಿಗ್ತದೆ ರೀ ಅಂತ ತಮ್ಮ ಕಾಲ ಮೇಲೆ ತಾವು ನಿಲ್ಲೋದು ಶ್ರೇಷ್ಠ ಅಂತ ಈ ವಿಚಾರ. ಕೃಷಿ, ಪರಿಸರ ಸಂರಕ್ಷಣೆ, ಸಮಾಜ ಸೇವೆ ಅಂತಹ ವಲಯಗಳಲ್ಲಿ ವಿದ್ಯಾವಂತ ಯುವಕರು ಬಂದು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡ್ರೆ ತಾವು ಅಲ್ಲದೆ ಇನ್ನೂ ಕೆಲ ಯುವಕರಲ್ಲಿಗೆ ಅನ್ನದಾತರಾಗಬಹುದು. ಈ ನಿಟ್ಟಿನಲ್ಲಿ ಯುವಕರು ವಿಚಾರ ಮಾಡಬೇಕು. ಮಾನಸಿಕತೆಯಲ್ಲಿ ಬದಲಾವಣೆ ತಂದುಕೊಳ್ಬೇಕು. ಅದಕ್ಕಾಗಿ ಮೊದಲು ತಾವು ಕೌಶಲ್ಯವನ್ನು ಪಡೆಯಬೇಕು. ಅದಕ್ಕೆ ಅಂತ ಸರ್ಕಾರ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಅಂದರೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಹಮ್ಮಿಕೊಂಡದ. ಯುವಕರು ಕೆಲವು ದುಶ್ಚಟಗಳಿಗೆ ಬಲಿಯಾಗುವುದು ಇತ್ತೀಚೆಗೆ ಕಂಡು ಬಂದದ. ಮಾದಕ ವಸ್ತುಗಳ ಸೇವನೆ, ಮದ್ಯಪಾನ, ಗುಟಕ, ಧೂಮ್ರಪಾನ ಇತ್ಯಾದಿ ಜೀವನ ಘಾತಕ ಚಟಗಳಿಗೆ ಬಲಿಯಾಗುವುದನ್ನು ಕಂಡರೆ ಅಯ್ಯೋ ಪಾಪ ಅನ್ನಿಸ್ತದೆ. ಈ ನಿಟ್ಟಿನಲ್ಲಿ ಯುವಕರಿಗೆ ಸೂಕ್ತ ಮಾರ್ಗದರ್ಶನ, ಆಪ್ತ ಸಮಾಲೋಚನೆ, ಪುನರ್ವಸತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು
ಅವರನ್ನು ಈ ಚಟಗಳಿಂದ ಮುಕ್ತರನ್ನಾಗಿ ಮಾಡಲು ಪ್ರಯತ್ನ ನಡೆದದು. ಮೌಲ್ಯಾಧಾರಿತ ಬದುಕಿನಿಂದ ಜೀವನದಲ್ಲಿ ನೆಮ್ಮದಿ ಹಾಗೂ ಸಂತೋಷ. ಯುವಕರು ನಮ್ಮ ದೇಶದ ಭವಿಷ್ಯ, ಹಾಗಾಗಿ ಅವರು ಆರೋಗ್ಯವಂತರಾಗಿರಲಿ ಅನ್ನುವುದೇ ಒಂದು ಉದ್ದೇಶ. ಇದರಿಂದ ದೇಶದ ಭವಿಷ್ಯ ಉಜ್ವಲ. ಕೌಶಲಯುತ ಜ್ಞಾನ ಕೇಂದ್ರಿತ ಆರ್ಥಿಕತೆಯನ್ನು ಬೆಳೆಸುವ ನಿಟ್ಟಿನೊಳಗ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ವ್ಯೂಹಾತ್ಮಕ ಮಹತ್ವ ನೀಡಬೇಕಾಗಿರೋದು ಇವತ್ತಿನ ಅಗತ್ಯ. ಗಣಪತಿ ಮೂರ್ತಿ ಮಾಡ್ತಾ ಮಣ್ಣಿನ ಕಲಾಕೃತಿಗಳನ್ನು ನಿರ್ಮಿಸೋ ಪ್ರತಿಭಾವಂತ ಯುವಕ ಲೋಹಿತ್ ಹಿರೇಮಠ್ ಅವರ ಮಾತನ್ನ ಕೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಈಗ ಹೇಳ್ರಿ ಲೋಹಿತ್, ಯಾವ ರೀತಿಯ ಮಣ್ಣನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಿ ಈ ಕಲಾಕೃತಿಗಳನ್ನ ರಚನೆ ಮಾಡಲಿಕ್ಕೆ? ನಾವು ಉಪಯೋಗಿಸೋ ಮಣ್ಣು ಸ್ವಲ್ಪ ಗಟ್ಟಿ ಇರ್ಬೇಕು, ಅದು ಒಣಗಿಂದ ಸ್ಟ್ರೆಂತ್ ಇರ್ಬೇಕು, ಹೆಚ್ಚು ಅದು ಮುರಿಬಾರ್ದು. ಆ ಥರ ಮಣ್ಣು ನಾವು ಆಯ್ಕೆ ಮಾಡ್ಕೊಂಡು ಗಣಪತಿಗೆ ಉಪಯೋಗಿಸೋ ಮಣ್ಣ ನಾವು ಇದನ್ನೆಲ್ಲ ಅದ ಮಣ್ಣನ್ನ ನಾವು ಇದು ಕಲ್ಲಿಂಡ್ರತ, ಹಂಪಿ ಕಲ್ಲಿಂಡ್ರತ ಮತ್ತು ಅದೇ ಥರ ಒಂದು ಬೇಲೂರು ಶಿಲಾಬಾಲಿಕೆನೂ ರೆಡಿ ಮಾಡಿದೆ. ಆ ಬೇಲೂರು ಪ್ರವಾಸಕ್ಕೆ ಹೋಗಿ ಬಂದ ತಕ್ಷಣ ಎಲ್ಲ ಸೂಕ್ಷ್ಮ ಕೆತ್ತನೆಗಳನ್ನು ನೋಡಿ ಅದನ್ನ ಯಾಕೆ ಮಣ್ಣಿನೊಳಗೆ ಟ್ರೈ ಮಾಡಬಾರ್ದು ಅಂಥೇಳಿ ಅದನ್ನು ಮಾಡಕ್ಕೆ ತಯಾರು ಮಾಡಿದೆ. ತಿಂಗಳಿಗೆ ಸನೇಕ ದಿನ ಒಂದು 4 ತಾಸನಾಗ ವರ್ಕ್ ಮಾಡಿದೆ. ಹೀಗೆಲ್ಲ ಮಾಡಬೇಕು ಅಂತಂದ್ರೆ ಸಾಕಷ್ಟು ಸಮಯ ಹಾಕಬೇಕಾಗ್ತದೆ. ದಿನದ ಎಷ್ಟು ವೇಳೆಯನ್ನು ಈ ರೀತಿಯ ಮೂರ್ತಿ ಕೆತ್ತನೆಗಾಗಿ ನೀವು ವಿನಿಯೋಗ ಮಾಡ್ತೀರಿ? ಇದು ಇಂಥ ಮೂರ್ತಿ ರಚನೆ ಮಾಡಾಕತ್ರ ಗಣಪತಿ ಕೆಲಸನೂ ಮಾಡ್ಕೊತ ದಿನ ಇದಕ್ಕೆ ಒಂದು 5 ತಾಸು ನಂಗೆ ಮಾಡ್ಕೊತ ನಾನು ಕನಿಷ್ಠ 15-20 ದಿನ ಟೈಮ್ ತೊಗೊಂಡು ಮಾಡಿದ್ವಿ. ಅಂದರೆ ನೀವು ಅಷ್ಟು ಹೊತ್ತು ನೀವು ಮೂರ್ತಿ ರಚನೆ ಸಲುವಾಗಿ ಕೊಡಬೇಕಾಗ್ತದೆ ಅಂತ. ಈಗ ನೀವು ಹೇಳಿದ ಪ್ರಕಾರ ಈ ಗಣಪತಿ ಮೂರ್ತಿ ಮಾಡೋದು ನಿಮ್ಮ ಮನೆಯ ಕಸುಬು. ಅದು ಅಂದ್ರೆ ದಿನನಿತ್ಯ ನೀವು ಗಣಪತಿ ಮೂರ್ತಿಗಳನ್ನ ಮಾಡ್ತಾನೆ ಇರ್ತೀರಿ. ಅದ್ರೊಳಗ ಸ್ವಲ್ಪ ಸಮಯ ತೆಗೆದಿಟ್ಟು ನಿಮ್ಮ ಆಸಕ್ತಿ ಏನದಲ್ಲ, ಈ ಮೂರ್ತಿ ರಚನೆ ಅಂತ ಏನದಲ್ಲ, ಅದನ್ನ ಮಾಡ್ತಾ ಇರ್ತೀರಿ ಅಂದಂಗಾತು. ಲೋಹಿತ್, ನೀವು ಏನು ಓದ್ತೀರಿ? ನಾವು ಬ್ಯಾಚುಲರ್ ವಿಜುವಲ್ ಆರ್ಟ್ಸ್ ಅಂತ ಹೇಳಿ ಡಿಗ್ರಿ ಕೋರ್ಸ್ ಮಾಡತ್ತೀನಿ. ಆ ಕೋರ್ಸ್ ಒಳಗೆ ಇಲ್ಲಿ ಸಮ್ ವೈಸ್ ಸಬ್ಜೆಕ್ಟ್ಸ್ ಎಲ್ಲ ಬರ್ತಿರ್ತಾವ. ಯಾವ್ಯಾವ ವಿಷಯಗಳವ? ಅದ್ರೊಳಗೆ ಸ್ಕಲ್ಪ್ಚರ್, ಟ್ರೆಡಿಷ್ನಲ್, ಪೇಂಟಿಂಗ್ ಮತ್ತು ಲೈಫ್, ಕಾಂಪೋಸಿಷನ್, ಪೋರ್ಟ್ರೇಟ್ ಮತ್ತು ಈ ಥರ ಮತ್ತು ಸ್ವಲ್ಪ ಥಿಯರಿನೂ ಬರ್ತಾವೆ. ಹೆಚ್ಚು ಪ್ರಾಕ್ಟಿಕಲ್ ಕೋರ್ಸ್ ಇದ್ದಕ್ಕೆ ಹೆಚ್ಚು ಪ್ರಾಕ್ಟಿಕಲ್ ಇರ್ತಾವೆ. ಅದರೊಳಗೆ ಒಂದು 2 ಸೆಮ್ ಸ್ಕಲ್ಪ್ಚರ್ ಒಳಗೆ ರಿಲೀಫ್ ಮತ್ತು ಮ್ಯೂರಲ್ ಆ ಥರ 2 ಡಿವಿಷನ್ಸ್ ಬಂದಾಗ ಅಲ್ಲಿ ಸ್ವಲ್ಪ ಸ್ಕಲ್ಪ್ಚರ್ದು ಏನನ್ನೋದು ಅಲ್ಲಿ ಸ್ವಲ್ಪ ನಮಗೆ ಬೇಸಿಕ್ಸ್ ಗೊತ್ತಾದಂಗೆ ಹೆಚ್ಚು ನಮಗೆಲ್ಲ ಕಲ್ತಿದ್ದು. ನಾವು ಮನೆಯೊಳಗೆ ಗಣಪತಿ ನಾವು ಅಪಾರಿಂದನೇ ಎಲ್ಲ ಕಲ್ತಿದ್ವಿ. ಸೊಗಸು ಅನುಕ್ಷಣ ನುಡಿಸು ನಿನ್ನ ಮೇಲೆ ಈ ತಲುಪುವೆ ನಿನ್ನ ಗುರಿ. ಜಿಂದಗಿ ನಿಲ್ಲೆ, ಜಿಂದಗಿ ನಿಲ್ಲೆ, ಜಿಂದಗಿ ನಿಲ್ಲೆ, ಜಿಂದಗಿ ನಿಲ್ಲೆ, ಪ್ರಾಪಂಚಿಕ ಮಟ್ಟದೊಳಗ ಹೆಚ್ಚೆಚ್ಚು ಪ್ರಾಧಾನ್ಯತೆಯನ್ನ ಪಡೀತಿರೋ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಯಂತ್ರ ಕಲಿಕೆ, ಮಷಿನ್ ಲರ್ನಿಂಗ್ ಇವತ್ತ ಯುವಜನರ ವೃತ್ತಿಪರ ಜೀವನಕ್ಕೆ ಹೆಚ್ಚು ಅನುಕೂಲಕರವಾಗಿ ಬೆಳೀತಾ ಇದೆ. ಕೈಗಾರಿಕೆಗಳ ಕಾರ್ಯಕ್ಷಮತೆ ಹಾಗೂ ಕಾರ್ಯವ್ಯಾಪ್ತಿ ಎರಡನ್ನೂ ವಿಸ್ತರಿಸೋದ್ರೊಳಗ ಇದು ಪ್ರಮುಖ ಪಾತ್ರ ವಹಿಸಿದೆ. ಶಿಕ್ಷಣದಿಂದ ರಕ್ಷಣೆಯವರೆಗೆ, ಆರೋಗ್ಯದಿಂದ ವಾಣಿಜ್ಯದವರೆಗೆ ಇವುಗಳ ಬಳಕೆ ಇಲ್ಲದ ಕ್ಷೇತ್ರಗಳು ಯಾವೂ ಕಣ್ಣಿಗೆ ಬೀಳೋದಿಲ್ಲ ಅನ್ನೋ ಅನಿವಾರ್ಯ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹಾಗಾದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಮಷಿನ್ ಲರ್ನಿಂಗ್, ಕೃತಕ ಬುದ್ಧಿಮತ್ತೆ ಹಾಗೂ ಯಂತ್ರ ಕಲಿಕೆ ಹೆಂಗ ವೃತ್ತಿಪರ ಜೀವನಕ್ಕೆ ಎಡೆ ಮಾಡಿಕೊಡ್ತದ ಅನ್ನೋದರ ಬಗ್ಗೆ ವಿಷಯವನ್ನ ಹಂಚಿಕೊಳ್ತಾ ಇದ್ದಾರೆ ಇಂಜಿನಿಯರಿಂಗ್ ಕಾಲೇಜಿನೊಳಗ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರೋ ಡಾಕ್ಟರ್ ಮಹೇಂದ್ರ ದೀಕ್ಷಿತ್. ಮನುಷ್ಯ ತನ್ನ ದಿನನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾಗಿ AI ಜಾಲಕ್ಕೆ ಸಿಲುಕಿದ್ದಾನೆ. ಉದಾಹರಣೆಗಾಗಿ ನಮ್ಮ ಆಸಕ್ತಿದಾಯಕ ವಿಚಾರಗಳೇ ನಮಗೆ ಇಂಟರ್ನೆಟ್ನಲ್ಲಿ ಲಭಿಸುತ್ತವೆ.
ಎರಡನೇದಾಗಿ ಮಷಿನ್ ಲರ್ನಿಂಗ್ ಅಂದರೆ ಯಂತ್ರ ಕಲಿಕೆಯು ಸೆನ್ಸಾರ್ ಅಂದರೆ ಸಂವೇದಕ ಮಾಹಿತಿ ಅಥವಾ ಮಾಹಿತಿ ಆಧಾರಗಳಂತಹ ಮಾಹಿತಿಗಳನ್ನು ಅವಲಂಬಿಸಿ ಕಂಪ್ಯೂಟರ್ಗಳು ಯಾವ ರೀತಿಯಲ್ಲಿ ಕಾರ್ಯವೆಸಗಬೇಕೆಂಬುದನ್ನು ರೂಪಿಸಲು ಅನುವಾಗಿಸುವ ಅಲ್ಗಾರಿದಮ್ಗಳ ಯೋಜನೆ ಮತ್ತು ಅಭಿವೃದ್ಧಿ ಸಂಬಂಧಿತ ವಿಜ್ಞಾನದ ಒಂದು ವಿಭಿನ್ನ ಭಾಗವಾಗಿದೆ. ಇದು ಒಂದು ಡಿಸಿಷನ್ ಮೇಕಿಂಗ್ ಅಂದರೆ ನಿರ್ಧಾರ ಕೈಗೊಳ್ಳಲಿಕ್ಕೆ ಒಂದು ಅನುಕೂಲದಾಯಕ ಸಂಗತಿಯಾಗಿದೆ. ಪ್ರಸಕ್ತ ಸಮಯದಾಗ ಅಭಿಯಂತರು ಅಷ್ಟೇ ಅಲ್ಲದೆ ಸಾಮಾನ್ಯ ಜನರೂ ಕೂಡ ಈ ಪ್ರಸ್ತುತ ವಿಷಯದ ಸಕಲ ಲಾಭಗಳನ್ನು ಪಡೆದಿದ್ದಾರೆ. ಹೆಲ್ತ್ ಕೇರ್ ಅಂದರೆ ಆರೋಗ್ಯ ನಿರ್ವಹಣೆ, ಯಂತ್ರಾಧಾರಿತ ರೋಗ ನಿರ್ಣಯ ಹಾಗೂ ಹವಾಮಾನ ಮುನ್ಸೂಚನೆ, ಹಣಕಾಸಿನ ಸುವ್ಯವಸ್ಥೆ, ಸರಕು ಸಾಗಾಣಿಕೆ ಮತ್ತು ಮನೋರಂಜನೆ ಇವುಗಳೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷೀನ್ ಲರ್ನಿಂಗ್ ತನ್ನ ಆಂತರಿಕ ತಂತ್ರಜ್ಞಾನಗಳಾದ ಡೀಪ್ ಲರ್ನಿಂಗ್ ಅಂದರೆ ಆಳವಾದ ಕಲಿಕೆ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದರೆ ನೈಸರ್ಗಿಕ ಭಾಷಾ ಸಂಸ್ಕರಣೆ ಹಾಗೂ ಕಂಪ್ಯೂಟರ್ ವಿಷನ್ ಕೂಡ ಸಹಭಾಗಿಯಾಗ್ಯಾವ. ಕೃತಕ ಬುದ್ಧಿಮತ್ತಿಕೆಯಿಂದ ಆಗುವಂತಹ ಪ್ರಯೋಜನಗಳು ಏನಂದ್ರೆ ಮಾನವ ದೋಷದಲ್ಲಿ ಕಡಿತ ಅಂದ್ರೆ ಹ್ಯೂಮನ್ ಎರರ್ಸ್ ರಿಡ್ಯೂಸ್ ಆಗ್ತಾವ. ಅಪಾಯಗಳಿಂದ ಪಾರು ಮಾಡುವ ಸಾಧನವಾಗಿ AI ಹಮ್ಮಿಕೊಂಡದ. ರೆಸ್ಕ್ಯೂ ಆಪರೇಷನ್ ಅನ್ನೋದೇನದ ಅದು ಈಸಿಯಾಗಿ ಈಗ ಅವೈಲೇಬಲ್ ಆಗ್ತಾ ಇದೆ. ಡಿಜಿಟಲ್ ಸಹಾಯ ನಮ್ಮ ಕಡೆ ಈಗ ದೊರಕಲಿಕ್ಕತ್ತದ. ಹೊಸ ಆವಿಷ್ಕಾರಗಳು ಇದರಿಂದ ಆಗ್ಲಿಕ್ಕತ್ತಾವ ಅಂತ ಅನ್ನೋದು ಒಂದು ಹೊಸದಾದ ಸಂಗತಿ ನಮಗೆ ಇಲ್ಲಿ ತಿಳಿದು ಬಂದದ. ಯಾವುದೇ ರೀತಿ ಪಾರ್ಶಿಯಾಲಿಟಿ ಆಗ್ಲಾರ್ದಂಗೆ ಈ ಅಲ್ಗಾರಿದಮ್ಸ್ಗಳು ನೋಡ್ಕೋತಾವ. ಈ ಎಲ್ಲ ಪ್ರಸ್ತುತಪಡಿಸಿದ ವಿಷಯಗಳು ನಮ್ಮ ಯುವಕರಿಗೆ ಉಪಯುಕ್ತವಾಗ್ತಾವ ಹಾಗೂ ಅವರಲ್ಲಿ ಉದ್ಯೋಗ ಸೃಷ್ಟಿಪಡಿಸುವ ತಂತ್ರಜ್ಞಾನವು ಸಂಶೋಧನೆಯಲ್ಲಿರುವ ಕಾರಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷೀನ್ ಲರ್ನಿಂಗ್ ಮುಂಬರುವ ದಿನಗಳಲ್ಲಿ ಪ್ರಯೋಜನಕಾರಿಯಾಗಲಿವೆ ಎಂದು ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ. ಭಾರತೀಯ ಸಂಸ್ಕೃತಿಯನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ ಸಾಂಸ್ಕೃತಿಕ ರಾಯಭಾರಿ, ಭಾರತಾಂಬೆಯ ಹೆಮ್ಮೆಯ ಪುತ್ರ ಸ್ವಾಮಿ ವಿವೇಕಾನಂದರು ಹೇಳೋ ಹಂಗ, ದ ವರ್ಲ್ಡ್ ಇಸ್ ದ ಗ್ರೇಟ್ ಜಿಮ್ನಾಶಿಯಂ ವೇರ್ ವಿ ಕಮ್ ಟು ಮೇಕ್ ಅವರ್ಸೆಲ್ಸ್ ಸ್ಟ್ರಾಂಗ್. ಅಂತಾರಾಷ್ಟ್ರೀಯ ಯುವ ದಿನದ ಧ್ಯೇಯ ಕೂಡ ಅದ. ಜಗತ್ತು ಅನ್ನೋ ಈ ವ್ಯಾಯಾಮ ಶಾಲೆಯೊಳಗ ಯುವಜನ ಶಕ್ತಿ ಮಂಥನಗೊಳ್ಳಲಿ, ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ವೃದ್ಧಿಸಿಕೊಳ್ಳಲಿ, ನಾಳಿನ ಭಾರತ ಉಜ್ವಲವಾಗಲಿ, ಆ ಮೂಲಕ ಉತ್ತಮ ಯಶಸ್ವಿ ನಾಳೆಗಳು ನಿರ್ಮಾಣಗೊಳ್ಳಲಿ. ಆ ದಿಶೆಯತ್ತ ನಮ್ಮೆಲ್ಲರ ಪ್ರಯತ್ನ ಇರಲಿ. ಯುವಜನ ಶಕ್ತಿಯು ಮಂಥನಗೊಳ್ಳಲಿ, ನಾಡಿನ ಭಾರತ ಉಜ್ವಲವಾಗಲಿ. ಯುವಜನ ಶಕ್ತಿಯು ಮಂಥನಗೊಳ್ಳಲಿ. ಅಂತಾರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ನಿರ್ವಹಣೆ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಕೆ ಶಿವರಾಜ್ ಹಾಗೂ ನವೀನ್ ಮಹಾಲೆ.